ನಮಗೆ ಇಲ್ಲಿ 1941ನಲ್ಲಿ ಫಾರೆಸ್ಟ್ ಸೆಟಲ್ಮೆಂಟು ಆಗಿದೆ. ಅದ್ರ ಪ್ರಕಾರ ಅವ್ರು 409 ಎಕರೆ ಬಂದಿದೆ. ಅದನ್ನು ಸರ್ವೆ ಮಾಡಿ ಅವ್ರು ಕೊಟ್ಬಿಟ್ರೆ ರೈತರಿಗೆ ಎಲ್ಲೂ ಏನೂ ಸಮಸ್ಯೆ ಆಗಲ್ಲ. ರೈತರಿಗೆ ಗೋಮಾಳದಲ್ಲಿ ಸ್ವಲ್ಪ ಜಮೀನುಗಳು ಕೊಟ್ಟಿದ್ದಾರೆ, 2 ಎಕರೆ 3 ಎಕರೆ ಹಿಂಗೆ ಕೊಟ್ಟಿದ್ದಾರೆ. ಅವ್ರ ಜಮೀನುಗಳಿಗೆಲ್ಲ ಏನೂ ಸಮಸ್ಯೆ ಆಗಲ್ಲ. ಇವರು ಆ ಫಾರೆಸ್ಟ್ ಸೆಟಲ್ಮೆಂಟ್ನ ಬಿಟ್ಟು ಬೇರೆ ಏನೇನೋ ಕನ್ಫ್ಯೂಸ್ ಮಾಡಿ ಜಿಲ್ಲಾಡಳಿತವನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಹಂಗಾಗಿ ಅವ್ರ ಹತ್ರ ದಾಖಲೆ ಏನಿದೆ ತಗೊಂಡು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾವು ಇಷ್ಟು ದಿನ ಕೇಳ್ಕೊಳ್ತಾ ಇದ್ವಿ. ಈಗ ನಾವು ಏನು ಹೇಳಿದೀವಿ ಅಂದರೆ, ಈ ಫಾರೆಸ್ಟ್ ಸೆಟಲ್ಮೆಂಟ್ ಪ್ರಕಾರ ನೀವು ಸರ್ವೆ ಮಾಡಿಸ್ಕೊಡಿ ಅಂತ ಕೇಳಿದ್ವಿ. ಅವ್ರದ್ದೊಂದು ಮೈನರ್ ಫಾರೆಸ್ಟ್ ಇದೆ ಅಂತ, ಅಲ್ಲಿ ಅಬ್ಣಿ ಮೈನರ್ ಫಾರೆಸ್ಟ್ರು ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಹೆಂಗೆ ಅಂದರೆ, ಆ ಅಬ್ಣಿ ಸರ್ವೆ ನಂಬರ್ ತಗೊಂಡೆ, ಅಬ್ಣಿ ಸರ್ವೆ ನಂಬರು ಅರಟಿ ಸುತ್ತಮುತ್ತ ಗ್ರಾಮಗಳದ್ದು ನಂಬರ್ಗಳು ತಗೊಂಡೆ, ಗೋಮಾಳದ ನಂಬರ್ಗಳು ತಗೊಂಡೆ ಈ ಸ್ಟೇಟ್ ಫಾರೆಸ್ಟ್ ಮಾಡಿರೋದು. ಈ ಸ್ಟೇಟ್ ಫಾರೆಸ್ಟ್ ಎಲಿಜಿಬಲ್ಲು. ಇದು ಒಂದ್ಸಾರಿ ಫಾರೆಸ್ಟ್ ಸೆಟಲ್ಮೆಂಟ್ ಆದ್ಮೇಲೆ 1941 ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಇದೇನಿದೆಯೋ ಇದೇ ಪಕ್ಕ. ಅವ್ರು ಸುಮ್ಮನೆ ಒಂದು ಪೇಪರ್ ತೋರಿಸ್ತಾರೆ, ಯಾವುದೋ ಒಂದು 1931, ಅದರಲ್ಲಿ ಏನೂ ಇಲ್ಲ. ಇದರಲ್ಲಿ ಸಿ ಸ್ಟೇಟ್ಮೆಂಟ್ ಇದೆ, ಯಾವ್ಯಾವ ಹಳ್ಳಿಯಲ್ಲಿ ಎಷ್ಟೆಷ್ಟು ಎಕರೆ ತಗೊಂಡಿದ್ದೀರಿ ಅಂತಿದೆ, ಎಲ್ಲೆಲ್ಲಿ ದಾರಿ ಇದೆ ಅಂತಿದೆ, ಎಲ್ಲೆಲ್ಲಿ ಏನೇನು ಕೆರೆ ಎಲ್ಲಿದೆ, ಕುಂಟೆ ಎಲ್ಲಿದೆ, ಎಲ್ಲ ಇದರಲ್ಲಿ ಡೀಟೇಲ್ ಹೇಳಿದ್ದಾರೆ. ಇಷ್ಟೆಲ್ಲ ಇದ್ರೂ ಇದ್ರ ಬಗ್ಗೆ ಕ್ರಮ ಕೈಗೊಳ್ದಿರಾ ನಮಗೆ ತೊಂದರೆ ಆಗ್ತಾ ಇದೆ. ಈಗ ಅದೇ ಭರವಸೆ ಕೊಟ್ಟಿದ್ದಾರೆ, ಇದನ್ನು ನಾವು ಅವ್ರನ್ನ ಕ್ಲಾರಿಫಿಕೇಶನ್ ಕೇಳಿದ್ದೀವಿ ಅಂತ. ನಾವು ಈಗ 2 ವರ್ಷದಿಂದ ನಾವು ಒದ್ದಾಡ್ತಾ ಇದ್ದೀವಿ. ಈಗ ನಮಗೆ ಬೇಗ ಏನ ತೀರ್ಮಾನ ಮಾಡಿದ್ರೆ ಅಲ್ವಾ ರೈತರು ಏನೋ ಅಷ್ಟೋ ಬೆಳೆ ಮಾಡಿಕೊಂಡು ಅದರಲ್ಲಿ ಜೀವನ ಮಾಡ್ಕೊಳ್ಳೋಕ್ಕಾಗೋದು. ಏನು ಇಲ್ದಂಗೆ ಅವರು ಕ್ಲಾರಿಫಿಕೇಶನ್ ಕೇಳಿದ್ದೀವಿ, ಆ ಸರ್ವೆ ಮಾಡ್ತೀವಿ, ಈ ಸರ್ವೆ ಇಲ್ಲಿ ಪಕ್ಕ ಇದೆ ದಾಖಲೆ, ಇದ್ರ ಪ್ರಕಾರ ಸರ್ವೆ ಮಾಡಿ ಅಂತ ನಾವು ಕೇಳ್ತಾ ಇದ್ವಿ. 25 ದಿವಸದಿಂದ ಜಿಲ್ಲಾಧಿಕಾರಿಗಳನ್ನ ಕೇಳಿದ್ದೀವಿ. ಆಮೇಲೆ ಈಗ ಎಲ್ಲ ತಹಸೀಲ್ದಾರು ADLRಗೆ ಎಲ್ರಿಗೂ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಇನ್ನೂ ಏನು ಕ್ರಮ ಕೈಗೊಂಡಿಲ್ಲ. ಅದು ನಮಗೆ ಸಮಸ್ಯೆ ಆಗ್ತಾ ಇರೋದು.